ಹಾಯ್ ಫ್ರೆಂಡ್ಸ್, KM ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ನಂಬರ್ಸ್ ಅಂದರೆ ವಚನಗಳು, ಏಕವಚನ ಮತ್ತು ಬಹುವಚನ, ಸಿಂಗುಲರ್ ಹಾಗೂ ಪ್ಲೂರಲ್ ಈ ಒಂದು ವಿಷಯಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಇಂಗ್ಲೀಷ್ನಲ್ಲಿ ಸಿಂಗುಲರ್ ಫಾರ್ಮನ್ನು ಪ್ಲೂರಲ್ ಫಾರ್ಮಲ್ಲಿ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆ ಎಂಬುದನ್ನು ನೋಡೋಣ. ಏಕವಚನದಲ್ಲಿ ಇದ್ದಂತಹ ಶಬ್ದದ ಕೊನೆಗೆ ಎಫ್ ಅಥವಾ ಎಫ್ಇಗಳು ಬಂದಿದ್ದರೆ ಅಂತಹ ಶಬ್ದಗಳನ್ನು ಬಹುವಚನ ಮಾಡುವಾಗ ಆ ಎಫ್ ಮತ್ತು ಎಫ್ಇಗಳನ್ನು ತೆಗೆದುಹಾಕಿ ಅವುಗಳ ಜಾಗದಲ್ಲಿ VES ಪ್ರತ್ಯಯವನ್ನು ಹಚ್ಚುವುದರಿಂದ ಅವು ಬಹುವಚನದ ರೂಪಗಳಾಗುತ್ತವೆ. ಈಗ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನೈಫ್ ಎಂಬ ಶಬ್ದದ ಕೊನೆಗೆ ಎಫ್ಇ ಬಂದಿದೆ. ಎಫ್ಇ ಬಂದಿರೋದರಿಂದ ನಿಯಮಾನುಸಾರ ಇದು ನೈವ್ಸ್ ಅಂತ ಆಗುತ್ತೆ. VES ಪ್ರತ್ಯಯ ಬರುತ್ತೆ. ಲೈಫ್, ಲೈವ್ಸ್. ವೈಫ್, ವೈವ್ಸ್. ಲೋಫ್, ಲೋವ್ಸ್. ಕಾಫ್, ಕಾವ್ಸ್. ಥೀಫ್, ಥೀವ್ಸ್. ಸ್ಕ್ರ್ಯಾಪ್, ಸ್ಕ್ರ್ಯಾವ್ಸ್. ಲೀಫ್, ಲೀವ್ಸ್. ಓಲ್ಫ್, ಓಲ್ವ್ಸ್. ಇನ್ನು ಈ ನಿಯಮಕ್ಕೆ ಇರುವ ಕೆಲವು ಅಪವಾದಗಳನ್ನು ಸಹ ಇಲ್ಲಿ ನೋಡೋಣ. ಕೊನೆಯಲ್ಲಿ ಎಫ್ಇ ಬಂದಿದ್ದರೂ ಸಹ VES ಬರುವುದಿಲ್ಲ. ಉದಾಹರಣೆಗಾಗಿ ಚೀಫ್, ಚೀಫ್ಸ್. ಇಲ್ಲಿ ಶಬ್ದದ ಕೊನೆಗೆ ಎಫ್ ಬಂದಿದ್ದರೂ ಸಹ VES ಹಚ್ಚಲಾರದೆ ಅದನ್ನು ಕೇವಲ ಎಸ್ ಪ್ರತ್ಯಯ ತೆಗೆದುಕೊಂಡು ಚೀಫ್ಸ್ ಅಂತ ಮಾಡುತ್ತೇವೆ. ರೂಪ್, ರೂಪ್ಸ್. ಹಾಗೆಯೇ ಕ್ಲಿಪ್, ಕ್ಲಿಪ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.